ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಸಂಕಷ್ಟಗಳ ಮೇಲೆ ಸಂಕಷ್ಟ, ಒಂದೊಂದೇ ಗಂಭೀರ ಸ್ವರೂಪದ ಪ್ರಕರಣಗಳು ತೆರೆದುಕೊಳ್ತಾ ಇವೆ ಅಲ್ವಾ. ಈಗ ಗಮನಿಸ್ತಾ ಇದ್ದೀರಿ ನೀವು, ಮುಗ್ದೇ ಹೋಯ್ತು ಅಂತಿದ್ದ ವಾಲ್ಮೀಕಿ ಕೇಸು, ಮೂಡಾ ಕೇಸು, ಇಡಿ ಯಾವ ರೀತಿ ಶಾಕ್ ಕೊಡ್ತಾ ಇದೆ ಅಂತ. ಅದು ಸಾಲದು ಅಂತ ಗಣಿ ಲೈಸೆನ್ಸ್ ಸಂಬಂಧಪಟ್ಟಂತೆ ನೇರವಾಗಿ ಸಿದ್ದರಾಮಯ್ಯನವ್ರ ಮೇಲೇ ಕಿಕ್ ಬ್ಯಾಕ್, 500 ಕೋಟಿ ಕಿಕ್ ಬ್ಯಾಕ್ ಕೇಸ್ ಈಗ ರಾಜ್ಯಪಾಲರ ಬಳಿಗೆ ದೂರ ಹೋಗಿರೋದು ಗಮನಿಸಿದಿರಿ. ಒಂದಾದ ಮೇಲೊಂದು ಬಸವರಾಜ ರಾಯರೆಡ್ಡಿ ಅವರ ನಂಬರ್ 1 ಭ್ರಷ್ಟಾಚಾರದ ಸ್ಟೇಟ್ಮೆಂಟ್ ಆಯಿತು. ಅದರ ಬೆನ್ನಲ್ಲೇ ಈಗ ಮತ್ತೊಂದು ಸ್ಫೋಟಕ ದಾಖಲೆ ಬ್ಲಾಸ್ಟ್ ಆಗ್ತಾ ಇದೆ. ಏನದು ಹಾಗಾದರೆ? ಮೋದಿ ಕೊಡ್ತಿಲ್ಲ, ಅದಕ್ಕೆ ಅಭಿವೃದ್ಧಿ ಆಗ್ತಿಲ್ಲ. ಗ್ಯಾರಂಟಿ ಹೊರೆ ಏನಲ್ಲ, ನಾವು ಚೆನ್ನಾಗಿ ಮಾಡ್ತಿದ್ದೀವಿ, ಬಟ್ ಮೋದಿ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಿದೆ, ಮೋದಿ ಸರ್ಕಾರ ಅಭಿವೃದ್ಧಿಗೆ ದುಡ್ಡು ಕೊಡ್ತಾ ಇಲ್ಲ ಅಂತಿರುವಂಥ ಸಿದ್ದರಾಮಯ್ಯನವ್ರಿಗೆ ಎದುರಾಯ್ತಲ್ಲ ಶಾಕ್. ಮೋದಿ ಕೊಟ್ಟಿರುವ ದುಡ್ಡಲ್ಲೇ ಭ್ರಷ್ಟಾಚಾರ ನಡೆದಿದೆಯಾ ಹಾಗಾದರೆ? ಏನಿದು ಸ್ಫೋಟಕ ದಾಖಲೆ? ಮತ್ತೊಂದು ಮಹಾ ಸಂಕಷ್ಟ ಸುತ್ತಿಕೊಳ್ಳಲಿದೆಯಾ? ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಅನ್ನೋದನ್ನ ಸಿದ್ದರಾಮಯ್ಯ ಸರ್ಕಾರದ ನಾಯಕರುಗಳೇ ಒಪ್ಕೊಳ್ತಿದ್ದಾರೆ. ಅದನ್ನ ಮತ್ತೊಮ್ಮೆ ನೆನಪು ಮಾಡ್ಕೊಳ್ಳೋದಾದ್ರೆ, ಮೊನ್ನೆ ಅಷ್ಟೇ ಬಸವರಾಜ ರಾಯರೆಡ್ಡಿ ಸಿಎಂ ಆರ್ಥಿಕ ಸಲಹೆಗಾರರು ಎಂತಹ ಸ್ಟೇಟ್ಮೆಂಟ್ ಕೊಟ್ಟರು ನೋಡಿ. ಕರ್ನಾಟಕ ಭ್ರಷ್ಟಾಚಾರದಲ್ಲಿ ನಂಬರ್ 1, ಅದಕ್ಕೆ ಅಭಿವೃದ್ಧಿ ಆಗ್ತಾ ಇಲ್ಲ, ಕಾಮಗಾರಿಗಳೆಲ್ಲ ಕಳಪೆಯಾಗಿದೆ, 50, 60, 100 ವರ್ಷ ಬಾಳಿಕೆ ಬರ್ತಾ ಇದ್ದಿದ್ದೀಗ ಯಾವ ರೀತಿ ಗುಣಮಟ್ಟ ಆಗಿದೆ ಅನ್ನೋ ಮೂಲಕ ಬಸವರಾಜ ರಾಯರೆಡ್ಡಿ ಅವರು ಹಿಂದಿನ ಸರ್ಕಾರಗಳನ್ನು ಸೇರಿಸ್ಕೊಂಡು ತಮ್ಮ ಸರ್ಕಾರದ ಬಣ್ಣವನ್ನೇ ಬಯಲು ಮಾಡಿ ಆಘಾತ ತಂದಿಟ್ರು. ಅವರೊಬ್ರು ಸೀನಿಯರು, ಒಳ್ಳೆ ಬುದ್ಧಿವಂತ ರಾಜಕಾರಣಿ ಬೇರೆ, ಸಿದ್ದರಾಮಯ್ಯನವರ ಪರಮಾಪ್ತರು ಬೇರೆ, ಅವರೇ ಇಂಥ ಶಾಕ್ ಕೊಟ್ಟ ಮೇಲೆ ಇನ್ನೇನಲ್ವಾ. ಈಗ ಅತ್ಯಂತ ಪ್ರಮುಖ ಸ್ವರೂಪದ ಕೇಸ್ ಒಂದು ತೆರೆದುಕೊಳ್ತಾ ಇದೆ. ಅದು ಎಲ್ಲಿಗೆ ಬಂದು ನಿಲ್ಲತ್ತೆ ಅನ್ನೋದನ್ನು ನೋಡಬೇಕು. ಮೋದಿ ದುಡ್ಡು ಕೊಟ್ಟಿಲ್ಲ, ಹಾಗಾಗಿ ಅಭಿವೃದ್ಧಿ ಆಗ್ತಿಲ್ಲ ಅಂದರೆ ಅದರ ಅರ್ಥ ಏನು? ಕೇಂದ್ರ ಸರ್ಕಾರದಿಂದ ಏನೇನು ಬರಬೇಕೋ ಬರ್ತಿಲ್ಲ ಅಂತ. ಒಂದು, ರಾಜ್ಯಕ್ಕೆ ಬರಬೇಕಾದಂತಹ ತೆರಿಗೆಯ ಪಾಲು. ಎರಡನೇದು, ಅನುದಾನದಲ್ಲೂ ಕೂಡ ಕೊರತೆ ಮಾಡ್ತಾರೆ, ಆಗಾಗ ಅದನ್ನು ಬಾಕಿ ಉಳಿಸ್ಕೊಳ್ತಾರೆ. ಈ ರೀತಿಯ ಗಂಭೀರ ಆರೋಪಗಳಲ್ವಾ. ಏನು ಕೊಡಬೇಕೋ ಕೊಡಲ್ಲ ಅಂತ ಅದಾಗ್ತಾನೆ ಇರುತ್ತೆ. ಕೇಂದ್ರ ರಾಜ್ಯದ ನಡುವೆ ಈ ತಿಕ್ಕಾಟ ನಿರಂತರ, ಯಾವುದೇ ಸರ್ಕಾರ ಇದ್ರೂ ಕೂಡ. ಇದರ ನಡುವೆ ಕೊಟ್ಟಿದ್ದನ್ನೂ ಕೂಡ ಬಳಸಿಕೊಳ್ಳದೆ ಅಲ್ಲಿಯೇ ಕಳ್ಳಾಟ ನಡೆಸಿದ್ರ. ಕೇಂದ್ರ ಸರ್ಕಾರದಿಂದ ಬಂದಂತಹ ಸಾವಿರ ಕೋಟಿಯನ್ನ ನುಂಗಿದ್ದು ಯಾರು ಹಾಗಾದ್ರೆ? ಸ್ಫೋಟಕ ದಾಖಲೆ ಈಗ ಹೋಗಿರೋದು ಎಲ್ಲಿಗೆ ನೋಡಿ. ದೇಶದ 500ಕ್ಕೂ ಹೆಚ್ಚು ನಗರಸಭೆ ಮತ್ತು ಪುರಸಭೆಗಳ ವ್ಯಾಪ್ತಿಯಲ್ಲಿ ಅಮೃತ್ ಯೋಜನೆ ಅನುಷ್ಠಾನಕ್ಕೆ ಪ್ರತಿ ವರ್ಷ ಸರಾಸರಿ 1 ಲಕ್ಷ ಕೋಟಿ ರೂಪಾಯಿಗಳ ಅನುದಾನವನ್ನ ಕೇಂದ್ರದ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಬಿಡುಗಡೆ ಮಾಡುತ್ತೆ. ಅಂದ್ರೆ ಪ್ರತಿ ವರ್ಷ 500ಕ್ಕೂ ಹೆಚ್ಚು ನಗರಸಭೆ ಪುರಸಭೆಗಳನ್ನ ಆಯ್ಕೆ ಮಾಡಲಾಗತ್ತೆ. ಇದೇ ರೀತಿಯಲ್ಲಿ ರಾಜ್ಯದ ಕರ್ನಾಟಕದ 27 ನಗರಸಭೆ ಮತ್ತು ಪುರಸಭೆಗಳನ್ನು ಆಯ್ಕೆ ಮಾಡಿ ಅಮೃತ ಯೋಜನೆ ಅನುಷ್ಠಾನಕ್ಕಾಗಿ 23-24-25ನೇ ಆರ್ಥಿಕ ವರ್ಷದ ಅಂದರೆ ಈ ಸಾಲಿನಲ್ಲಿ ಒಟ್ಟು 16,989.66 ಕೋಟಿ, ಹತ್ರ 17,000 ಕೋಟಿ ರೂಪಾಯಿ ಅನುದಾನ ಘೋಷಣೆ ಮಾಡಿದ್ರು. ಇದರಲ್ಲಿ ಕರ್ನಾಟಕ ರಾಜ್ಯಕ್ಕೆ ಬಿಡುಗಡೆ ಆಗಿರೋದು 16,989 ಕೋಟಿ ರೂಪಾಯಿ. ಆದ್ರೆ ಇದರಲ್ಲಿ ದೊಡ್ಡ ಮೊತ್ತವನ್ನ ನುಂಗ್ ಹಾಕಿದ್ದಾರೆ ಮಂತ್ರಿಗಳು, ಶಾಸಕರು ಸೇರ್ಕೊಂಡು ಅಂತ 3 ಹೆಸರನ್ನೇ ಇಟ್ಟು ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ. ಈಗ ಸಂಬಂಧಪಟ್ಟ ಇಲಾಖೆಗಳ ಪ್ರಮುಖ ಹುದ್ದೆಯಲ್ಲಿರುವ ಅಧಿಕಾರಿಗಳು ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ಸಚಿವರಾದ ಭೈರತಿ ಸುರೇಶ್, ಪೌರಾಡಳಿತ ಸಚಿವ ರಹೀಂ ಖಾನ್ ಹಾಗೂ ಶಾಸಕ ವಿನಯ್ ಕುಲಕರ್ಣಿ ಅವರು ಈ 16,989.66 ಕೋಟಿ ರೂಪಾಯಿ ಮೊತ್ತದ ಅನುದಾನದ ಪೈಕಿ 50%ಕ್ಕೂ ಹೆಚ್ಚು ಮೊತ್ತವನ್ನ, ಅಂದ್ರೆ ಅರ್ಧಕ್ಕಿಂತ ಹೆಚ್ಚು ಮೊತ್ತವನ್ನ ದುರ್ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದಕ್ಕೆ ಸ್ಫೋಟಕ ದಾಖಲೆಯನ್ನ ಕೊಟ್ಟು ಈಗ ಲೋಕಾಯುಕ್ತದಲ್ಲಿ ದೂರನ್ನ ದಾಖಲಿಸಿದ್ದಾರೆ. ಹಾಗಾದ್ರೆ 8-10 ಸಾವಿರ ಕೋಟಿ ದುಡ್ಡು ಎಲ್ಲಿಗೆ ಹೋಯ್ತು ಅನ್ನೋದಲ್ವಾ. ಈಗ NR ರಮೇಶ್ ಅವ್ರು ಕೊಟ್ಟಿರೋ ಕಂಪ್ಲೇಂಟು, ಅವರು ಎಷ್ಟೋ 7,000 ಪುಟಗಳ ದಾಖಲೆ ಕೊಟ್ಟಿದ್ದಾರೆ. ಒಂದೆರಡಲ್ಲ, ಇಂಚಿಂಚು ದಾಖಲೆ ಎಲ್ಲಿ ಹೋಯ್ತು, ಹೆಂಗದು ಖರ್ಚಾಯ್ತು, ಯಾವ ರೀತಿ ಕಳ್ಳಾಟ ಮಾಡಿದ್ದಾರೆ ಅನ್ನೋದನ್ನ ಸಾಬೀತು ಮಾಡೋದಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇದೆ ಅಂತ NR ರಮೇಶ್ ಹೇಳ್ತಾ ಇದ್ದು. 7,000 ಪುಟಗಳ ದಾಖಲೆಯನ್ನ ಕೊಟ್ಟಿದ್ದಾರೆ. ಒಂದೇ ಕಾಮಗಾರಿ ಏನ್ ಮಾಡಿದ್ದಾರೆ ಇಲ್ಲಿ ಅಂತ ಅವ್ರು ಹೇಳ್ತಾರೆ ನೋಡಿ. ಒಂದು ಕಾಮಗಾರಿಗೆ ಸಂಬಂಧಪಟ್ಟಂತೆ 3 ಹಂತಗಳ ಫೋಟೋಗಳನ್ನೇ ಹಲವಾರು ಕಾಮಗಾರಿಗಳಿಗೆ ಜೋಡಿಸಿರೋದು.
ಇಷ್ಟು ಪ್ರಾಸೆಸ್ ಆಗಿದೆ ಅಂತ ಫೋಟೋವನ್ನು ಬೇರೆ ಬೇರೆ ಕಾಮಗಾರಿಗಳಿಗೆ ಎಲ್ಲದಕ್ಕೂ ಒಂದನ್ನೇ ತೋರಿಸಿರೋದು. ಪೂರ್ವ ನಿಗದಿತ ಗುತ್ತಿಗೆದಾರರಿಗೆ ಮಾತ್ರವೇ ಕಾಮಗಾರಿಗಳ ಟೆಂಡರ್ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಅವಕಾಶವನ್ನು ದೊರಕಿಸಿಕೊಟ್ಟಿರೋದು. ಟೆಂಡರ್ ಕರಿಬೇಕು, ಆದರೆ ಇವ್ರು ಹಂಗಲ್ಲ, ಮೊದಲೇ ಯಾರಿಗೆ ಕೊಡೋದು ಅಂತ ಡಿಸೈಡ್ ಮಾಡ್ಕೊಂಡು ಅವರೇ ಭಾಗಿಯಾಗೋ ರೀತಿಯಲ್ಲಿ ನೋಡ್ಕೊಂಡಿರೋದು. ಇದು ಸೇರಿದಂತೆ ಕಾನೂನು ಬಾಹಿರವಾಗಿ ಕಾರ್ಯಗಳನ್ನು ನಡೆಸಿದ್ದಾರೆ. ಈ ಮೂಲಕ ಅನುದಾನ ದುರ್ಬಳಕೆ ಮಾಡಿಕೊಂಡಿದ್ದಾರೆ. ಅಂದರೆ 17,000 ಕೋಟಿಯಲ್ಲಿ 10,000 ಕೋಟಿಗೂ ಅಧಿಕ ದುರ್ಬಳಕೆಯಾಗಿದೆ ಅಂತ ಹೇಳ್ತಿದ್ದಾರೆ. ಈ ಹಣ ಅಕ್ರಮ ಹಣ ವರ್ಗಾವಣೆಯಾಗಿದೆಯಾ, ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗಿದೆ, ಯಾರ ಬೊಕ್ಕಸಕ್ಕಿದು ಹೋಗಿದೆ. ಈಗ 3 ಜನ ಕಾಂಗ್ರೆಸ್ನ ಶಾಸಕ ಮತ್ತು ಮಂತ್ರಿಗಳ ಹೆಸರನ್ನ ಹೇಳ್ತಿದ್ದಾರೆ, ಭೈರತಿ ಸುರೇಶ್, ರಹೀಂ ಖಾನ್ ಮತ್ತೆ ವಿನಯ್ ಕುಲಕರ್ಣಿ ಅಂತ. ಹಾಗಾದ್ರೆ ಅವರು ಇದನ್ನು ಯಾವ ರೀತಿ ಬಳಸಿಕೊಂಡಿದ್ದಾರೆ ಅನ್ನುವ ಪೂರಕ ದಾಖಲೆಗಳು ನೆಕ್ಸ್ಟ್ ಲೆವೆಲ್ಗೂ ಹೋಗಬಹುದು. ಇಡಿ ಎಂಟ್ರಿ ಆದರೂ ಕೂಡ ಅಚ್ಚರಿ ಇಲ್ಲ. ಸೊ ಕೇಂದ್ರ ಸರ್ಕಾರದ ಅನುದಾನವನ್ನ ಬಂದಿರೋದು ಬರೀ ಘೋಷಣೆ ಆಗಿರೋದಲ್ಲ, ಬಂದಿರುವ ಅನುದಾನವನ್ನು ರಾಜ್ಯದ ಅಭಿವೃದ್ಧಿಗೆ ಸರಿಯಾಗಿ ಬಳಸೋದಿಕ್ಕೆ ಆಗ್ತಿಲ್ವಾ? ಮೋದಿ ಕೊಡ್ತಿಲ್ಲ ಅಂತಿರುವಂತಹ ಸಿದ್ದರಾಮಯ್ಯ ಸರ್ಕಾರಕ್ಕೆ ಈಗ ಬಿಜೆಪಿಗರು ಶಾಕ್ ಕೊಟ್ಟಿದ್ದಾರೆ. ಎನ್.ಆರ್. ರಮೇಶ್ ದಾಖಲೆಗಳನ್ನು ಸಿಡಿಸಿದ್ದಾರೆ. ಹಗರಣದಲ್ಲಿ ಭಾಗಿಯಾಗಿರೋ ಸಚಿವರು, ಶಾಸಕರ ವಿರುದ್ಧ ಪ್ರಕರಣ ದಾಖಲಿಸಿ ತನಿಖೆ ನಡೆಸಿ ಅಂತ ಅನುಮತಿ ಕೊಡುವಂತೆ ರಮೇಶ್ ಈಗ ರಾಜ್ಯಪಾಲರಿಗೂ ಮನವಿ ಮಾಡಿಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ಅಮೃತ್ ಯೋಜನೆಯನ್ನ ದುರುಪಯೋಗ ಪಡಿಸಿಕೊಂಡಿರುವವರ ವಿರುದ್ಧ ಉನ್ನತ ಮಟ್ಟದ ನ್ಯಾಯಾಂಗ ತನಿಖೆ ನಡೆಸಿ ಅಂತ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಕೇಳ್ಕೊಂಡಿದ್ದಾರೆ. ಸೊ ಇಲ್ಲಿ ಲೋಕಾಯುಕ್ತ ದೂರು, ರಾಜ್ಯಪಾಲರಿಗೆ ದೂರು, ಮುಖ್ಯಮಂತ್ರಿಗಳಿಗೆ ಇದನ್ನ ನ್ಯಾಯಾಂಗ ತನಿಖೆಗೆ ಒಪ್ಪಿಸುವಂತೆ ಮನವಿಯನ್ನ ಮಾಡಿಕೊಂಡಿರೋದು. ಈ ಕೇಸು ನೆಕ್ಸ್ಟ್ ಲೆವೆಲ್ಗೆ ಹೋಗಬಹುದು ನಾಳೆ. ಯಾಕಂದ್ರೆ ಇದು ಸಣ್ಣ ಪ್ರಮಾಣದ ಕೇಸಲ್ಲ. 10,000 ಕೋಟಿಗೂ ಅಧಿಕ ಪ್ರಮಾಣದಲ್ಲಿ ಸಚಿವರು ದುಡ್ಡು ಹೊಡೆದಿದ್ದಾರೆ ಎನ್ನುವಂಥ ಗಂಭೀರ ಆರೋಪ, ದೂರು, ದಾಖಲೆಗಳು ಬ್ಲಾಸ್ಟ್ ಆಗಿರೋದ್ರಿಂದಾಗಿ ಇದರ ತನಿಖೆ ಇನ್ನೂ ಮೇಲಕ್ಕೆ ಹೋಗಬಹುದು. ಈಗಾಗಲೇ ಎನ್.ಆರ್. ರಮೇಶ್ ಅವರು ಈ ದಾಖಲೆಯನ್ನ ಇಡಿಗೆ ಕಳಿಸ್ಕೊಟ್ಟಿದ್ದಾರೆ, ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಅಂದ್ರೆ ಯಾವ ಸರ್ಕಾರ ಇದೆಯೋ ಆ ಸರ್ಕಾರಕ್ಕಂತೂ ಸಂಕಷ್ಟ ಬರಲ್ಲ, ಯಾವಾಗ್ಲೂ ಅದು ಇದ್ದಿದ್ದೆ. ಲೋಕಾಯುಕ್ತ ಪೊಲೀಸರಿಗೆ ದೂರು ಕೊಟ್ರೆ ಅದು ಅಲ್ಲೇ ಹೋಗುತ್ತಪ್ಪ ಅನ್ನೋ ರೀತಿಯಲ್ಲಿ ನಂಬಿಕೆ ಕಳ್ಕೊಂಡು ಬಿಡ್ತಾರೆ ಜನ. ಆದರೆ ಇದನ್ನ ಇಡಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಸಿದ್ದು ಸರ್ಕಾರಕ್ಕೆ ಅಮೃತ ಯೋಜನೆಗೆ ಸಂಬಂಧಪಟ್ಟಂತೆ, ಕೇಂದ್ರ ಸರ್ಕಾರದ ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯೊಂದಕ್ಕೆ ಸಂಬಂಧಪಟ್ಟಂತೆ ಇಡಿ ಆಘಾತ ಎದುರಾಗೋದು ಫಿಕ್ಸ್. ಈಗಾಗಲೇ ವಾಲ್ಮೀಕಿ ನಿಗಮದ ಹಗರಣ ಇದೇ ರೀತಿಯಲ್ಲಿ ಇಡಿ ಎಂಟ್ರಿ ಕೊಡ್ತು. ಮೂಡಾ ಕೇಸು ದೂರ ಹೋಯ್ತು, ಡಾಕ್ಯುಮೆಂಟ್ಸ್ ಹೋಯ್ತು, ಇಡಿ ಎಂಟ್ರಿ ಕೊಟ್ಟು ಈಗ ಕೇಸ್ ಕ್ಲೋಸ್ ಅಂತ ಲೋಕಾಯುಕ್ತ ಮಾಡೋದಕ್ಕೆ ಹೊರಟಿದ್ರೆ ಈಗ ಮತ್ತೆ ಶಾಕ್ ಕೊಟ್ಟಿದೆ ಸಿದ್ದರಾಮಯ್ಯನವ್ರಿಗೆ ಇಡಿ. ಇಲ್ಲಿ ಈಗ ಇದೆಲ್ಲಕ್ಕಿಂತ ಅತ್ಯಂತ ಗಂಭೀರ ಸ್ವರೂಪದ ಕೇಸ್ ಆಗಿದೆ. 3 ಶಾಸಕ ಸಚಿವರ ಹೆಸರನ್ನ ನೇರ ಡಾಕ್ಯುಮೆಂಟ್ ಸಮೇತ ಎನ್.ಆರ್. ರಮೇಶ್ ಬಯಲು ಮಾಡಿದ್ದದನ್ನ ಇಡಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇಡಿ ಎನಿ ಟೈಮ್ ಎಂಟ್ರಿ ಆಗಬಹುದು. ಇಲ್ಲಿ 7,281 ಪುಟಗಳ ದಾಖಲೆಗಳನ್ನ ದೂರಿನೊಂದಿಗೆ ಅವರು ಕೊಟ್ಟಿದ್ದಾರೆ. ಒಳಚರಂಡಿ ಮಂಡಳಿ ಮುಖ್ಯ ಅಭಿಯಂತರರಾದ ಚಂದ್ರಪ್ಪ ಮತ್ತು ಮುದ್ದು ರಾಜಣ್ಣ, ಪೌರಾಡಳಿತ ಇಲಾಖೆ ನಿರ್ದೇಶಕ ಪ್ರಭುಲಿಂಗ ಕಾವಲಿಕಟ್ಟಿ ಇವರ ವಿರುದ್ಧ ಕೂಡ ಈ ಅಧಿಕಾರಿಗಳು ಮತ್ತು 3 ಜನ, 2 ಮಿನಿಸ್ಟರ್ಸು, ಶಾಸಕರು ಇವರೆಲ್ಲರ ವಿರುದ್ಧ ಗಂಭೀರ ಸ್ವರೂಪದ ಕೇಸನ್ನ ದಾಖಲಿಸಿದ್ದಾರೆ. ಈಗ ಇಡಿಗೂ ಕೂಡ ಡಾಕ್ಯುಮೆಂಟ್ ಹೋಗಿರೋದು ವೆರಿ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಸೊ ಈಗ ಏನು ಮಾಡ್ತಾರೆ ಮುಖ್ಯಮಂತ್ರಿಗಳಿಗೂ ಇದನ್ನೆಲ್ಲ ಕಳಿಸ್ಕೊಟ್ಟಿದ್ದಾರೆ, ದಾಖಲೆ ಕಳಿಸ್ಕೊಟ್ಟಿದ್ದಾರೆ. ನ್ಯಾಯಾಂಗ ತನಿಖೆ ಕೊಡ್ತಾರಾ ಸಿದ್ದರಾಮಯ್ಯನವರು, ಅಥವಾ ಇಡಿ ಬಂದು ಅಗಿಯೋ ತನಕ ಸರ್ಕಾರ ಗಪ್ಚುಪ್ಪಾಗಿದ್ದು ಆಮೇಲೆ ಸಂಕಷ್ಟಕ್ಕೆ ಸಿಲುಕಲಿದೆಯಾ? ಒಟ್ಟಿನಲ್ಲಿ ಬ್ಯಾಕ್ ಟು ಬ್ಯಾಕ್ ಆಘಾತಗಳು. ಈಗ ನೋಡಿ, ನಿನ್ನೆಷ್ಟೇ ಗುತ್ತಿಗೆದಾರರು ಯಾವ ರೀತಿ ಗಂಭೀರ ಆರೋಪವನ್ನು ಮಾಡಿದ್ರು ಅಂತ. ಬಿಜೆಪಿಯಲ್ಲಿ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಇತ್ತು, ಕಾಂಗ್ರೆಸ್ ಅವಧಿಯಲ್ಲಿ ಅದು ಇನ್ನೂ ಜಾಸ್ತಿ ಆಗಿದೆ. ಬಿಜೆಪಿ ಅವಧಿಯಲ್ಲಿ ಈ ಗುತ್ತಿಗೆದಾರರ ಸಂಕಷ್ಟ ಎಷ್ಟಿತ್ತು ಅಂತ ನೋಡಿದ್ವಿ, ಅದೇ ಕಾಂಗ್ರೆಸ್ ಅಸ್ತ್ರ ಆಗಿತ್ತು. 40% ಸರ್ಕಾರ ಪೇ ಸಿಎಂ. ಆದರೆ ಈಗ 80% ಹೋಗಿದೆ ಅನ್ನುವ ಮೂಲಕ ಗುತ್ತಿಗೆದಾರರ ಕಂಗಾಲಾಗಿ ಹೋಗಿದ್ದಾರೆ. ಅಂದರೆ 20-30% ಅವ್ರಿಗೂ ರೂಢಿ ಆಗ್ಬಿಟ್ಟಿರುತ್ತೆ, ಗುತ್ತಿಗೆದಾರರಿಗೂ ರೂಢಿ ಆಗ್ಬಿಟ್ಟಿರುತ್ತೆ. ಅದು ಯಾವಾಗ 40 ಆಯ್ತಲ್ಲ ಬಾಯ್ ಬಡ್ಕೊಂಡ್ರು. ಈಗ 80 ಆಗಿದೆ, ಎಲ್ಲಿ ಹೋಗೋಣ, ನಾವು ಬದುಕಬೇಕಾ ಬೇಡವಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದು ಮುಖ್ಯಮಂತ್ರಿಗಳಿಗೂ ಪತ್ರ ಬರೆದಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ನೇರ ಆರೋಪ, ಬೋಸರಾಜು ಅವರ ವಿರುದ್ಧ ನೇರ ಆರೋಪ, ಇವರು ಇಲಾಖೆಯಲ್ಲಿ ಇವರ ಮಕ್ಕಳು, ಸಂಬಂಧಿಕರು, ಕುಟುಂಬಸ್ಥರು ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ. ಮಧ್ಯವರ್ತಿಗಳು, ಕಾಣದ ಕೈಗಳ ಕೈವಾಡ ಜಾಸ್ತಿ ಆಗ್ತಿದೆ. ಅವರು ಪತ್ರದಲ್ಲಿರೋ ಅಂಶ ಇದು. ಹಣ ಬಿಡುಗಡೆ ಜ್ಯೇಷ್ಠತೆ ಪಾಲಿಸದೆ ವಿಶೇಷ LOC ಸೃಷ್ಟಿಸಿ ಬೇಕಾದವ್ರಿಗೆ ಹಣ ಬಿಡುಗಡೆ ಮಾಡ್ತಿದ್ದಾರೆ ಅಂತ ರಾಜ್ಯ ಗುತ್ತಿಗೆದಾರರ ಸಂಘ ಹೊಸ ಬಾಂಬ್ ಅನ್ನು ಸಿಡಿಸಿದೆ.
ಸಿಕ್ಕಾಪಟ್ಟೆ ಕಮಿಷನ್ನು. ಸತೀಶ್ ಜಾರಕಿಹೊಳಿ ಅವರ ಕುಟುಂಬದವರು ಯಾರೋ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ನೇರ ಆರೋಪ ಮಾಡಿದ್ದಾರೆ. ಸಣ್ಣ ನೀರಾವರಿ ಸಚಿವ ಬೋಸರಾಜು ಅವರ ಪುತ್ರ ರವಿ ಬೋಸರಾಜು ಹಣ ಬಿಡುಗಡೆಯಲ್ಲಿ ಹಸ್ತಕ್ಷೇಪ ಮಾಡ್ತಿದ್ದಾರೆ ಅಂತ ನೇರವಾಗಿ ಆರೋಪ ಮಾಡಿದ್ದಾರೆ. DK ಶಿವಕುಮಾರ್ ಅವರು ಇದಕ್ಕೆ ಲೋಕಾಯುಕ್ತಕ್ಕೆ ಹೋಗಿ ದೂರು ಕೊಡ್ರಿ, ಯಾಕೆ ಸುಮ್ಮನೆ ಆರೋಪ ಮಾಡ್ತೀರಾ ಅಂತ ತಿರುಗೇಟು ಕೊಟ್ಟಿದ್ದಾರೆ. ಯಾಕೆ ಸಿದ್ದರಾಮಯ್ಯ ಆಪ್ತ ವಲಯದ ಸಚಿವರುಗಳೇ ಟಾರ್ಗೆಟ್ ಆಗ್ತಿದ್ದಾರಲ್ಲ, ಇದರಲ್ಲೂ ಪಕ್ಷದ ಒಳಗಿನ ಬಡಿದಾಟ ಏನಾದರೂ ಇದೆಯಾ ಅನ್ನೋ ರೀತಿಯಲ್ಲೂ ಚರ್ಚೆ ಆಗ್ತಿದೆ. ಅದೇನೇ ಆಗಲಿ, ಗುತ್ತಿಗೆದಾರರ ಸಂಘದ ಪ್ರಮುಖರು ಮಾತ್ರ ಈಗ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ. ಏನು ನಡೀತಿದೆ ಇಲ್ಲಿ ಅನ್ನುವಂಥ ಆಕ್ರೋಶ BJPಗೆ ಅಸ್ತ್ರ. ಇದು 80% ಸರ್ಕಾರ ಅಂತ ಈಗ BJP, BY ವಿಜೇಂದ್ರ, ಪ್ರತಿಪಕ್ಷ ನಾಯಕರೆಲ್ಲ ಮುಗಿ ಬೀಳ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಸೊ ಸರ್ಕಾರಕ್ಕೆ ಈಗ ಎಲ್ಲೆಡೆಯಿಂದ ಸಂಕಷ್ಟ ಬಂದು ಸುತ್ತಿಕೊಳ್ತಿರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೇನೆ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.